ವಿದ್ಯಾರ್ಥಿಗಳು ನಮ್ಮಲ್ಲಿ ಬಹುತೇಕರು ಗಣಿತ ಅಂದರೆ ಯಾಕರ ಬಂತಪ್ಪ ವಿಷಯ ಯಾಕರ ಇದ್ದೆ ಅನ್ನುವಂಥ ಒಂದು ಮನೋಭಾವನೆ ಇದೆ. ಹಾಗಾಗಿ ಆ ಮನೋಭಾವನೆಯನ್ನು ನಾವು ದೂರಗೊಳಿಸಿದಾಗ ಈ ಒಂದು ನಡೆಯುವಂಥ ಆನ್ಲೈನ್ ತರಗತಿಗೆ ತಾವು ಅಧ್ಯಯನ ಮಾಡಿದಾಗ ಉತ್ತಮ ಫಲಿತಾಂಶ ಬರುವಲ್ಲಿ ಯಾವುದೇ ಸಂದೇಹವಿಲ್ಲ ವಿದ್ಯಾರ್ಥಿಗಳೇ. ನೋಡೋಣ, ಈಗ ನಾವು ಮೊದಲನೇ ಪ್ರಶ್ನೆಯನ್ನು ಸಮಾಂತರ ಶ್ರೇಣಿಯಲ್ಲಿ ಈಗಾಗಲೇ ನಾನು ಹೇಳಿದಂತೆ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆ ಈ ಒಂದು ತರಗತಿ ಸಮಾಂತರ ಶ್ರೇಣಿಯಲ್ಲಿ ಕೇಳುವಂಥದ್ದು ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ 1ನೇ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ನಾವು ನೋಡಿದಂತೆ ಇವುಗಳಲ್ಲಿ ಸಮಾಂತರ ಶ್ರೇಣಿಯು, ಹಾಗಾದರೆ ಸಮಾಂತರ ಶ್ರೇಣಿ ಎಂದಾಗ ವಿದ್ಯಾರ್ಥಿಗಳೇ 2 ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿರುವಂಥದ್ದು. ಈಗಾಗಲೇ ನಾವು ಅಧ್ಯಯನ ಮಾಡಿದಂತೆ ವಿದ್ಯಾರ್ಥಿಗಳೇ 2, 4, 6, 8 ಅಂತೇಳಿ ನಾವು ತೆಗೆದುಕೊಳ್ಳೋದಾದರೆ ಇದು ಮೊದಲನೇ ಪದ, ಇದನ್ನು A1, A2, A3, A4 ಅಪ್ ಟು ಡ್ಯಾಶ್ ಅಂತ ಹೇಳೋದಾದರೆ ವಿದ್ಯಾರ್ಥಿಗಳೇ A1 ಆರ್ A = 2 ಅಂತ ತೆಗೆದುಕೊಂತೀವಿ ವಿದ್ಯಾರ್ಥಿಗಳೇ. ಡಿ ಅಂದಾಗ ವಿದ್ಯಾರ್ಥಿಗಳೇ D = A2 - A1, D = A2 - A1 ಅಂದಾಗ ವಿದ್ಯಾರ್ಥಿಗಳೇ 4 - 2 = 2 ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಅಥವಾ D = A3 - A2 ವಿದ್ಯಾರ್ಥಿಗಳೇ, 6 - 4 ಅಂದಾಗ 2 ವಿದ್ಯಾರ್ಥಿಗಳು. ಇದು ಸಾಮಾನ್ಯ ವ್ಯತ್ಯಾಸ. 2 ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿರೋದಂದರೆ ಒಂದೇ ಸಂಖ್ಯೆ ಮುಂದುವರಿಯುವಂಥದ್ದು. ಇಲ್ಲಿ 2, 2, 2 ಪ್ರತಿ ಸಂಖ್ಯೆಗೆ 2ಕ್ಕೆ 2 ಸೇರಿಸಿದಾಗ 4 ಆಗುತ್ತೆ ವಿದ್ಯಾರ್ಥಿ, 4ಕ್ಕೆ 2 ಸೇರಿಸಿದಾಗ 6, 6ಕ್ಕೆ 2 ಸೇರಿಸಿದಾಗ 8, ಹೀಗೆ ನಾವು ಮುಂದುವರಿಸ್ತಾ ಹೋಗ್ತೀವಿ ವಿದ್ಯಾರ್ಥಿಗಳು. ಇಂತಹ ಒಂದು ಪದಗಳನ್ನು ನಾವು ಸಮಾಂತರ ಶ್ರೇಣಿ ಅಂಥೇಳಿ ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೀವಿ. ಇಲ್ಲಿ 1 ಅಂಕದ 1 ಪ್ರಶ್ನೆಯನ್ನು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಏನು ಕೇಳ್ತಾ ಇದ್ದಾನೆ ಅಂದರೆ ವಿದ್ಯಾರ್ಥಿಗಳೇ, ಈ ಕೆಳಗೆ ಕೊಟ್ಟಿರೋದರಲ್ಲಿ ಸಮಾಂತರ ಶ್ರೇಣಿ ಯಾವುದು ಅಂಥೇಳಿ 1 ಅಂಕದ ಸುಲಭವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಮೊದಲೇದು 1, 2, 4, 8 ಅಪ್ ಟು ಡ್ಯಾಶ್ ಅಂತ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಇಲ್ಲಿ ಮೊದಲನೇ ಪ್ರಶ್ನೆ, ಇದನ್ನು ನಾವು ನೋಡಿದಾಗ ಇಲ್ಲಿ ವಿದ್ಯಾರ್ಥಿಗಳೇ A1 D = ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. A2 - A1 ಅಂದಾಗ ವಿದ್ಯಾರ್ಥಿಗಳೇ 2 - 1 ಇದೆ. A1, A2, A3, A4 ಅಂತ ತೆಗೆದುಕೊಳ್ಳೋದಾದರೆ ವಿದ್ಯಾರ್ಥಿಗಳೇ 2 - 1 = 1 ಅಂತ ಹೇಳ್ತೀವಿ. ಇನ್ನು ಎರಡನೇದು ನಾವು ನೋಡಿದಾಗ ವಿದ್ಯಾರ್ಥಿಗಳೇ A3 - A2 = 4 - 2 ವಿದ್ಯಾರ್ಥಿಗಳೇ 2. ಹಾಗಾದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ದೊರೆತಿಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ 1ನೇ ಆಯ್ಕೆ ತಪ್ಪಾಗಿದೆ. ಹಾಗಾದರೆ 2ನೇ ಆಯ್ಕೆ ನೋಡೋಣ ವಿದ್ಯಾರ್ಥಿಗಳೇ. 3, 7, 10 ಮತ್ತು 14 ಅಪ್ ಟು ಡ್ಯಾಶ್ ಅಂತ ಕೊಡ್ತಾ ಇದ್ದೇನೆ. ಹಾಗಾದರೆ ಇಲ್ಲಿ ನಾವು ನೋಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ D = A2 - A1. ಹಾಗಾಗಿ A2 - A1 ನೋಡಿದಾಗ ವಿದ್ಯಾರ್ಥಿಗಳೇ 7 - 3 = 4 ವಿದ್ಯಾರ್ಥಿಗಳೇ. ತದನಂತರ D = A3 - A2 ವಿದ್ಯಾರ್ಥಿಗಳೇ. A3 - A2 ಅಂದಾಗ 10 - ಮುಂದಿನ ಪದ ಮೈನಸ್ ಹಿಂದಿನ ಪದ ಅಂದಾಗ 10 - 7 ಅಂದಾಗ ವಿದ್ಯಾರ್ಥಿಗಳೇ 3 ಬರ್ತಾ ಇದೆ. ಇಲ್ಲಿ ಕೂಡ ಸಾಮಾನ್ಯ ವ್ಯತ್ಯಾಸ ಇಲ್ಲ. ಇದು ಕೂಡ 2ನೇ ಆಯ್ಕೆ ತಪ್ಪಾಗಿರುವಂಥದ್ದು. ಇನ್ನು ನಾವು 3ನೇ ಆಯ್ಕೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. 1, 4, 9 ಮತ್ತು 16 ಅಪ್ ಟು ಡ್ಯಾಶ್ ಅಂತ ಕೊಡ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಇಲ್ಲಿ D = A2 - A1 ಅಂತ ನಾವು ತೆಗೆದುಕೊಳ್ಳೋದಾದರೆ 4 - 1 = 3 ವಿದ್ಯಾರ್ಥಿಗಳೇ. ನಂತರ D = A3 - A2 ಅಂತ ತೆಗೆದುಕೊಳ್ಳೋದಾದರೆ 9 - 4 = 5. ಇಲ್ಲಿ ಕೂಡ ಸಾಮಾನ್ಯ ವ್ಯತ್ಯಾಸ ಬಂದಿಲ್ಲ ವಿದ್ಯಾರ್ಥಿಗಳು. ಒಂದು ಕಡೆ 3 ಇದೆ, ಒಂದು ಕಡೆ 5 ಇದೆ, ಸಾಮಾನ್ಯ ವ್ಯತ್ಯಾಸ ಇಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಇದು ಕೂಡ ಆಯ್ಕೆ ತಪ್ಪಾಗಿದೆ. ಇನ್ನು 4ನೇ ಆಯ್ಕೆ 5, 9, 13 ಮತ್ತು 17 = ಅಪ್ ಟು ಡ್ಯಾಶ್ ಅಂತ ಕೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳು. ಹಾಗಾದರೆ ಇಲ್ಲಿ ನಾವು ನೋಡಿದಾಗ A1, A2, A3, A4 ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. D = ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ A2 - A1 ಇಲ್ಲಿ ನಾವು ನೋಡಿದಾಗ ವಿದ್ಯಾರ್ಥಿಗಳೇ 9 - 5 = 4 ವಿದ್ಯಾರ್ಥಿಗಳೇ. ತದನಂತರ D = A3 -
A2 ಈಕ್ವಲ್ ಟು 13 ಮೈನಸ್ 9 ಅಂತ ಕರೆದಾಗ ವಿದ್ಯಾರ್ಥಿ 13 ಮೈನಸ್ 9 ಅಂತ ಕೂಡ 4 ವಿದ್ಯಾರ್ಥಿ. ಹಾಗಾದರೆ ಕೊಟ್ಟ ಆಪ್ಷನ್ನಲ್ಲಿ 4ನೇ ಆಯ್ಕೆ ಸರಿಯಾಗಿದೆ ವಿದ್ಯಾರ್ಥಿಗಳು. ಅಂದರೆ ನಾವು ಕೊಟ್ಟಂತಹ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ತೆಗೆದುಕೊಳ್ಳೋದ್ರ ಮೂಲಕ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿದ್ದರೆ ಮಾತ್ರ ಅದನ್ನು ನಾವು ಸಮಾಂತರ ಶ್ರೇಣಿ ಅಂಥೇಳಿ ಕರಿತೀವಿ. ಹಾಗಾಗಿ 1ನೇ ಪ್ರಶ್ನೆಯಲ್ಲಿ 4ನೇ ಆಯ್ಕೆಯು ಸರಿಯಾದ ಆಯ್ಕೆಯಾಗಿದೆ. ಇನ್ನು 2ನೇ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಮಾದರಿಯ ಪ್ರಶ್ನೆ ಪತ್ರಿಕೆ 1ರಿಂದ 2ನೇ ಪ್ರಶ್ನೆ. ವಿದ್ಯಾರ್ಥಿಗಳೇ, ಯಾವುದೇ ಗೊಂದಲಕ್ಕೀಡಾಗದೆ ಕೊಟ್ಟ ಪ್ರಶ್ನೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಅಥವಾ ಅದನ್ನು ಅತ್ಯಂತ ಕೊಟ್ಟಿರುವ ಪ್ರಶ್ನೆಯನ್ನು ಏನು ಕೇಳಿದಾನೆ, ಏನು ಕೊಟ್ಟಿದ್ದಾನೆ, ವಾಟ್ ಈಸ್ ದ ಗಿವನ್, ವಾಟ್ ಈಸ್ ದ ಫೈಂಡ್ ದ ವ್ಯಾಲ್ಯೂ, ವಾಟ್ ಈಸ್ ದ ಫೈಂಡ್, ಇದನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿದಾಗ ಅಥವಾ ಆ ಪ್ರಶ್ನೆಯನ್ನು ಸರಿಯಾಗಿ ಕ್ರಮದಲ್ಲಿ ಓದಿದಾಗ ವಿದ್ಯಾರ್ಥಿಗಳೇ ನಮಗೆ ಆ ಪ್ರಶ್ನೆಯಲ್ಲಿ ಏನನ್ನು ಕೊಟ್ಟಿದ್ದಾನೆ, ಏನನ್ನು ಕೇಳಿದ್ದಾನೆ ಅನ್ನೋದನ್ನು ಅರ್ಥೈಸ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ನಾವು 2ನೇ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ 2ನೇ ಪ್ರಶ್ನೆ ಏನು ಹೇಳ್ತಾನಂದರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ, 1 ಅಂಕದ 2ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದವು ಅದರ 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. 7ನೇ ಪದವು 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಹಾಗಾದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತೇಳಿ ಏನು ಹೇಳ್ತಾ ಇದ್ದೇನೆ ಅಂದರೆ ವಿದ್ಯಾರ್ಥಿಗಳೇ, ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದವು, 7ನೇ ಪದ ಅಂತಂದರೆ A7, 7ನೇ ಪದ A7 ಈಕ್ವಲ್ ಟು 7ನೇ ಪದವು 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. 4ನೇ ಪದ ಅಂದರೆ ವಿದ್ಯಾರ್ಥಿಗಳೇ A4 ಪ್ಲಸ್ 12 ಹೆಚ್ಚಾಗಿದೆ ಅಂದಾಗ +12 ವಿದ್ಯಾರ್ಥಿಗಳೇ. ಅಂದರೆ ಪ್ರಶ್ನೆಯ ಪ್ರಕಾರ 7ನೇ ಪದವು 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಏನು ಹೇಳ್ತಾನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದವು ಅದರ 4ನೇ ಪದಕ್ಕಿಂತ 12 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಅಂದರೆ ಸಾಮಾನ್ಯ ವ್ಯತ್ಯಾಸ ಡಿನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತೇಳಿ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. 1 ಅಂಕದ್ದು ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಸೂತ್ರವನ್ನು ಬಳಸ್ಕೊಂತ ನೇರವಾಗಿ ನಾವು ಕಂಡುಹಿಡಿಯೋದಾದರೆ ವಿದ್ಯಾರ್ಥಿಗಳೇ, ಇದರಲ್ಲಿ 1ಅನ್ನು ನಾವು ಕಡಿಮೆ ಮಾಡಿದಾಗ ವಿದ್ಯಾರ್ಥಿಗಳೇ A7 ಕೊಟ್ಟಾಗ ಅದನ್ನು ನಾವು ನೇರವಾಗಿ ವಿದ್ಯಾರ್ಥಿಗಳೇ 1ಅನ್ನು ಕಡಿಮೆ ಮಾಡಿ A + 60, ಯಾಕಂದರೆ ನಾವು ಸೂತ್ರವನ್ನು ಬಳಸಿದಾಗ n = ಈ ಸೂತ್ರವನ್ನು n = A + n - 1 × D ಸೂತ್ರವನ್ನು ಬಳಸಿ ನಾವು ಕಂಡುಹಿಡಿಯುವಂಥದ್ದು ವಿದ್ಯಾರ್ಥಿಗಳೇ. ನಾವು ನೇರವಾಗಿ 1ಅನ್ನು ಕಡಿಮೆ ಮಾಡೋಣ ವಿದ್ಯಾರ್ಥಿಗಳೇ. A + 6D = ಅದೇ ರೀತಿ ಇಲ್ಲೊಂದು 1 ಕಡಿಮೆ ಮಾಡಿದಾಗ ವಿದ್ಯಾರ್ಥಿಗಳೇ A + 3D = A + 3D A + 3D + 12 ಅಂಥೇಳಿ ಬರುತ್ತೆ ವಿದ್ಯಾರ್ಥಿಗಳೇ. ಅಂದರೆ 1ಅನ್ನು ಕಡಿಮೆ ಮಾಡೋಣ ವಿದ್ಯಾರ್ಥಿಗಳು. 7 ಕೊಟ್ಟಾಗ 6ಅನ್ನು ತೆಗೆದುಕೊಳ್ಳೋಣ ಹಿಂದಿನ ಸಂಖ್ಯೆ, ಯಾಕಂದರೆ n - 1 ಅಂದಾಗ n ಬೆಲೆಯಲ್ಲಿ 1ಅನ್ನು ನಾವು ಮೈನಸ್ ಮಾಡಿದಾಗ 7 ಕೊಟ್ಟಾಗ n 7 ಆಗುತ್ತೆ. 7ರಲ್ಲಿ 1 ತೆಗೆದಾಗ 6 ವಿದ್ಯಾರ್ಥಿಗಳು. 4 ಕೊಟ್ಟಾಗ 4ರಲ್ಲಿ 1 ತೆಗೆದ್ರೆ 3 ವಿದ್ಯಾರ್ಥಿಗಳು. ಅದೇ ರೀತಿ ನಾವು ತೆಗೆದುಕೊಂಡಾಗ ಇಲ್ಲಿ A + 6D - A + A become -A -3D = 12 ವಿದ್ಯಾರ್ಥಿಗಳೇ. ನಂತರ +A -A ಕ್ಯಾನ್ಸಲ್ ಮಾಡೋಣ ವಿದ್ಯಾರ್ಥಿಗಳೇ. 6Dಯಲ್ಲಿ 3D ಹೋದಾಗ 3D ವಿದ್ಯಾರ್ಥಿಗಳೇ. ನಂತರ = 12 D = 12/3 ಅಂತ ತೆಗೆದುಕೊಂಡಾಗ 3 1 3 4 ವಿದ್ಯಾರ್ಥಿಗಳೇ. D = 4. ಹಾಗಾದರೆ ಸಾಮಾನ್ಯ ವ್ಯತ್ಯಾಸ 4 ಆಗಿರುತ್ತೆ. 1 ಅಂಕದ ಇನ್ನೊಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಅತ್ಯಂತ ಸುಲಭವಾದಂಥ ಪ್ರಶ್ನೆ. ನೀವು ಅದನ್ನು ಸರಿಯಾದ ಕ್ರಮದಲ್ಲಿ ಆ ಒಂದು ಪ್ರಶ್ನೆಯನ್ನು ಮನನ ಮಾಡಿಕೊಂಡಾಗ ವಿದ್ಯಾರ್ಥಿಗಳು ಏನನ್ನು ಕೊಟ್ಟಿದ್ದಾನೆ, ಏನನ್ನು ನಾವು ಕಂಡುಹಿಡಿಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಾವು ಅಧ್ಯಯನ ಮಾಡಿದಾಗ ಅದನ್ನು ಸುಲಭವಾಗಿ ಉತ್ತರವನ್ನು ಬರೆಯುವಂಥದ್ದು ವಿದ್ಯಾರ್ಥಿಗಳು. ಇದು 1 ಅಂಕದ ಇನ್ನೊಂದು ಪ್ರಶ್ನೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಒಂದು ಸಮಾಂತರ ಶ್ರೇಣಿಯಲ್ಲಿ S20ನೇ ಪದ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. S20 = ಕೊಟ್ಟಿದ್ದಾನೆ. S20 = 820 ಕೊಟ್ಟಿದ್ದಾನೆ. S20ನೇ ಪದ 20 ಪದಗಳ ಮೊತ್ತ ಕೊಡ್ತಾ ಇದ್ದಾನೆ. ಅದೇ ರೀತಿಯಾಗಿ A20 ಪದವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. A20 = 79 ಅಂತ ಕೊಡ್ತಾ ಇದ್ದಾನೆ.
ಹಾಗಾದರೆ ವಿದ್ಯಾರ್ಥಿಗಳೇ ಅದರ ಮೊದಲ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಮೊದಲ ಪದ ಎ ಈಕ್ವಲ್ ಟು A1 ಆರ್ ಎನ ಬೆಲೆಯನ್ನು ಕಂಡುಹಿಡಿಯಿರಿ. ಅತ್ಯಂತ ಸುಲಭವಾದ ಪ್ರಶ್ನೆ ವಿದ್ಯಾರ್ಥಿಗಳೇ, ಯಾವುದೇ ಗೊಂದಲಕ್ಕೀಡಾಗದೆ 2 ಅಂಕದ ಪ್ರಶ್ನೆಯನ್ನು ಸುಲಭವಾಗಿ ನಾವು ಇಲ್ಲಿ ಉತ್ತರಿಸ್ಬೋದು. ಏನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ? 20 ಪದಗಳ ಮೊತ್ತ ಕೊಟ್ಟಿದ್ದಾನೆ, 20ನೇ ಪದ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಸೂತ್ರವನ್ನು ಇಲ್ಲಿ ವಿದ್ಯಾರ್ಥಿಗಳೇ Sn = n/2 a ಪ್ಲಸ್ an ಸೂತ್ರವನ್ನು ಬಳಸುವುದರ ಮೂಲಕ ಅಥವಾ ಎಲ್ನ ಸೂತ್ರವನ್ನು a ಪ್ಲಸ್ al ಸೂತ್ರವನ್ನು ಬಳಸುವುದರ ಮೂಲಕ ಸುಲಭವಾಗಿ ಕಂಡುಹಿಡಿಯುವಂಥದ್ದು ವಿದ್ಯಾರ್ಥಿಗಳೇ. S20 ಅಂದಾಗ S20 = 20/2 ಎ ಬೆಲೆಯನ್ನು ಕಂಡುಹಿಡಿಬೇಕು ವಿದ್ಯಾರ್ಥಿಗಳೇ. ಇಲ್ಲಿ A20 ಅಂಥೇಳಿ ನಾವು ಬರೆದುಕೊಳ್ಳುವಂಥದ್ದು. S20ರ ಬೆಲೆ ಹಾಗಾಗಿ 820 ವಿದ್ಯಾರ್ಥಿಗಳೇ. 20/2 ಇಂಟು A ಪ್ಲಸ್ ಇದನ್ನು ಬೆಲೆಯನ್ನು 79 ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳು. ಇದನ್ನು ನಾವು ನೇರವಾಗಿ ನಾವು ಇಲ್ಲಿ 2 1 2 10 ಅಂತ ಬರೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ತದಾದ ನಂತರ ಇದನ್ನು ನಾವು ನೇರವಾಗಿ ಇದನ್ನು ಒರೆ ಗುಣಾಕಾರ ಮಾಡಿದಾಗ 820/10 = A ಪ್ಲಸ್ 79 ವಿದ್ಯಾರ್ಥಿಗಳ ಅಂಶ ಇದ್ದಿದ್ದು ಈಕ್ವಲ್ಟಿ ಕಡೆ ಬಂದಾಗ ಛೇದವಾಗುತ್ತೆ ವಿದ್ಯಾರ್ಥಿಗಳೇ. 1 0 1 0 ತೆಗೆದಾಗ 82 ದೊರೆಯುತ್ತೆ. A ಪ್ಲಸ್ 79 ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ S20 ಮತ್ತು A20 ಅಂದರೆ 20 ಪದಗಳ ಮೊತ್ತ ಮತ್ತು A20ನೇ ಪದವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ನೇರವಾಗಿ Sn = n/2 A ಪ್ಲಸ್ an ಸೂತ್ರವನ್ನು ಬಳಸೋಣ ವಿದ್ಯಾರ್ಥಿಗಳೇ. ನಂತರ ನಾವು A = 82 ಮೈನಸ್ 79 ಅಂದಾಗ A = 82ರಲ್ಲಿ 79 ಹೋದಾಗ ವಿದ್ಯಾರ್ಥಿಗಳೇ ನಮಗೆ 3 ದೊರೆಯುತ್ತೆ. ಹಾಗಾದರೆ 3 ಅನ್ನೋದು ಮೊದಲನೇ ಪದ ವಿದ್ಯಾರ್ಥಿಗಳೇ. A = 3 ನಮಗಿಲ್ಲಿ ಉತ್ತರ ದೊರೀತಾ ಇದೆ ವಿದ್ಯಾರ್ಥಿಗಳೇ. ಮೊದಲನೇ ಪದವನ್ನು ಕಂಡುಹಿಡಿರಿ ಅಂತೇಳಿ 2 ಅಂಕದ ಅತ್ಯಂತ ಸುಲಭವಾದ ಪ್ರಶ್ನೆಯನ್ನು ಕೇಳಿದ್ದಾನೆ ವಿದ್ಯಾರ್ಥಿಗಳೇ. ಇನ್ನು ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋದಾಗ ವಿದ್ಯಾರ್ಥಿಗಳೇ ನಮಗೆ ಏನು ಹೇಳ್ತಾನೆ ಅಂತಂದರೆ 201 ಮತ್ತು 401ರ ನಡುವಿನ 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ? 201ರಿಂದ 401ರ ಒಳಗಿನ 6ರಿಂದ ಭಾಗಿಸಲ್ಪಡುವ ಎಷ್ಟು ಸಂಖ್ಯೆಗಳಿವೆ ಅಂಥೇಳಿ ಕೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಅತ್ಯಂತ ಸುಲಭವಾದಂಥದ್ದು. ಈಗಾಗಲೇ ನಾವು ಅಭ್ಯಾಸದಲ್ಲಿ ಇಂತಹ ಮಾದರಿ ಲೆಕ್ಕಗಳನ್ನು ಈಗಾಗಲೇ ನಾವು ಅಧ್ಯಯನ ಮಾಡಿದ್ದೀವಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಇಲ್ಲಿ ನಮಗೆ 201ರಿಂದ 401ರ ಒಳಗೆ ಅಂತ ಕೇಳ್ತಾ ಇದ್ದೀನಿ. 201ರಿಂದ 401ರ ಒಳಗಿನ 6ರಿಂದ ಎಷ್ಟರಿಂದ ವಿದ್ಯಾರ್ಥಿಗಳೇ? 6ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು. ಭಾಗಿಸಲ್ಪಡುವ ಸಂಖ್ಯೆಗಳು ಅಂದಾಗ ವಿದ್ಯಾರ್ಥಿಗಳೇ ಅದು 6ರಿಂದ ಭಾಗ ಹೋಗಬೇಕು. 201ಕ್ಕಿಂತ ಹೆಚ್ಚಿರಬೇಕು ಮತ್ತು 401ಕ್ಕಿಂತ ಕಡಿಮೆ. ಇನ್ ಬಿಟ್ವೀನ್ 201 ಆ್ಯಂಡ್ 401 ಇದರ ಮಧ್ಯದಲ್ಲಿ ಬರುವಂಥ ಸಂಖ್ಯೆಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ವಿದ್ಯಾರ್ಥಿಗಳೇ. ಹಾಗಾಗಿ ಆಯ್ಕೆ ಯಾವುದಾಗಿರುತ್ತಂದರೆ ಇಲ್ಲಿ 204 ವಿದ್ಯಾರ್ಥಿಗಳೇ. ನಾವು ನೋಡ್ಬೋದು ವಿದ್ಯಾರ್ಥಿಗಳೇ 6 3 18 ಆಗುತ್ತೆ, 6 4 24 ಹೋಗುತ್ತೆ ವಿದ್ಯಾರ್ಥಿಗಳೇ. 201 201 210 216 ಅಪ್ ಟು ಡ್ಯಾಶ್ 396 ವಿದ್ಯಾರ್ಥಿಗಳೇ. ನೋಡಿರಿ 6 6 36 ಮತ್ತೆ 3 ಉಳಿತೈತಿ, 6 6 36 66 ಆಗುತ್ತೆ ವಿದ್ಯಾರ್ಥಿಗಳೇ. ಇವು ನಮಗೆ 6ರಿಂದ ಭಾಗಿಸಲ್ಪಡುವಂಥ ಸಂಖ್ಯೆಗಳು ಯಾವುವು? 201ರಿಂದ 401ರ ನಡುವಿನ ಸಂಖ್ಯೆಗಳು. ಅಂದರೆ 201ರ ನಂತರ ಸಂಖ್ಯೆ, 401ರ ಕೆಳಗಿನ ಸಂಖ್ಯೆ ಅಂಥೇಳಿ ನಾವಿಲ್ಲಿ ತೆಗೆದುಕೊಳ್ಳೋದಾದರೆ ಇಲ್ಲಿ ನಾವು ಮೊದಲನೇ ಪದ ಈಗಾಗಲೇ ವಿದ್ಯಾರ್ಥಿಗಳೇ A = 204, D = A2 - A1 ಅಂತ ಕರಿತಾ ಇದ್ದೀವಿ. A2 - A1 ಅಂದಾಗ ವಿದ್ಯಾರ್ಥಿಗಳೇ 210 - 204 = 6 ವಿದ್ಯಾರ್ಥಿಗಳೇ.
ಹಾಗಾಗಿ ಇನ್ನು ನಮಗೆ ಎ ಎನ್ ಈಸ್ ಈಕ್ವಲ್ ಟು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ನಂತರ ಎ ಎನ್ ಈಸ್ ಈಕ್ವಲ್ ಟು ಕೊನೆಯ ಪದ 396 ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ನಾವು ಎನ್ನ ಬೆಲೆಯನ್ನು ಕಂಡುಹಿಡಿಯೋಣ. ಹಾಗಾದರೆ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರವನ್ನು ಬಳಸುವುದರ ಮೂಲಕ ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಹಾಗಾಗಿ ಎ ಎನ್ ಈಸ್ ಈಕ್ವಲ್ ಟು 396 ಈಕ್ವಲ್ ಟು 204 ಪ್ಲಸ್ ಎನ್ ಮೈನಸ್ 1 ಇಂಟು 6 ವಿದ್ಯಾರ್ಥಿಗಳೇ. ನಂತರದಲ್ಲಿ ನಾವು ನೇರವಾಗಿ 396 ಮೈನಸ್ ಇಲ್ಲಾಂದರೆ ವಿದ್ಯಾರ್ಥಿಗಳೇ 204 ಪ್ಲಸ್ 6n ಮೈನಸ್ 6 ಅಂತೇಳಿ 6 ಇಂಟು ಎನ್ 6n 6 ಒಂದಲೇ 6 ವಿದ್ಯಾರ್ಥಿಗಳೇ. ನಂತರ 396 ಈಕ್ವಲ್ ಟು 204ರಲ್ಲಿ 6ಅನ್ನು ಕಳೆದಾಗ 198 ಪ್ಲಸ್ 6n ವಿದ್ಯಾರ್ಥಿಗಳೇ. ಇಷ್ಟು ದೊರೀತಿದೆ ವಿದ್ಯಾರ್ಥಿಗಳೇ. ನಂತರದಲ್ಲಿ ನಾವು ನೇರವಾಗಿ 396ರಲ್ಲಿ 198ನ್ನು ಕಳೆಯಬಿಡೋಣ ವಿದ್ಯಾರ್ಥಿಗಳೇ. ಕಳೆದಾಗ ವಿದ್ಯಾರ್ಥಿಗಳೇ 8 ಆಗ್ತದೆ. 16ರಲ್ಲಿ 8 ಹೋದಾಗ 8 ಕೆಲ 1, 19ರಲ್ಲಿ 10 ಹೋದಾಗ 9 ವಿದ್ಯಾರ್ಥಿಗಳೇ 198 ಆಗ್ತದೆ. ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ? 396 ಮೈನಸ್ 198 ಈಕ್ವಲ್ ಟು 6n ಆಗುತ್ತೆ ವಿದ್ಯಾರ್ಥಿಗಳೇ. ನಂತರದಲ್ಲಿ ನಮಗೆ 6n ಈಕ್ವಲ್ ಟು 198 ಆಗುತ್ತೆ ವಿದ್ಯಾರ್ಥಿಗಳೇ. n ಈಕ್ವಲ್ ಟು 198/6 ಅಂತ ತೆಗೆದುಕೊಳ್ಳೋದಾದರೆ 6 ಒಂದಲೇ 6 3ಲೇ 18 ವಿದ್ಯಾರ್ಥಿಗಳೇ. ಒಂದು ಉಳಿತದ 6 3ಲೇ 18. ಹಾಗಾಗಿ n ಈಸ್ ಈಕ್ವಲ್ ಟು 33. ಅಂದರೆ ಒಟ್ಟು 201ರಿಂದ 401ರ ಒಳಗೆ 6ರಿಂದ ಭಾಗಿಸಲ್ಪಡುವ ಒಟ್ಟು ಸಂಖ್ಯೆಗಳು ಎಷ್ಟು ಅಂತಂದರೆ ವಿದ್ಯಾರ್ಥಿಗಳೇ 33. n ಈಸ್ ಈಕ್ವಲ್ ಟು 33 ಆಗಿರುತ್ತೆ. ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ ವಿದ್ಯಾರ್ಥಿಗಳೇ. 201 ಮತ್ತು 401ರ ಸಂಖ್ಯೆಗಳ ನಡುವಿನ 6ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಎಷ್ಟು ಅಂತಂದರೆ 33 ವಿದ್ಯಾರ್ಥಿಗಳೇ ಅಂಥೇಳಿ ಈ ಪ್ರಶ್ನೆಯನ್ನು ನಾವು ಅತ್ಯಂತ ಸುಲಭವಾಗಿ 2 ಅಂಕದ ಪ್ರಶ್ನೆಯಾಗಿ ನಾವು ಕಂಡುಹಿಡಿಯುವಂಥದ್ದು ವಿದ್ಯಾರ್ಥಿಗಳೇ. ಇನ್ನು ನಂತರದಲ್ಲಿ